ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಶಾ ಮಿನಿ ಬ್ಲಾಗ್ಸ್. ನಾನು ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡೋಣ ಲೈಟಾಗಿ ಅಂದ್ಕೊಂಡು ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೋ ನನ್ನ ಮಗಳಿಗೆ ಡೈಜೆಷನ್ ಆಗಿಲ್ಲ, ನಿನ್ನೆ ವಾಮಿಟ್ ಮಾಡ್ಕೊಂಡಿದ್ದು ಸ್ಕೂಲಲ್ಲಿ. ಅದಕ್ಕೆ ಫೋನ್ ಮಾಡಿದ್ರು ಮ್ಯಾಮು. ಅದಕ್ಕೆ ನಮ್ಮ ಮನೇಲಿ ಕರ್ಕೊಬಂದು ಸರಿಯಾಗಿ ಸ್ವಲ್ಪ ರೆಸ್ಟ್ ಮಾಡಲಿ, ಸರಿಯಾಗುತ್ತೆ ಅವಳಿಗೆ ಅಂದರೆ. ಇವಾಗ ಚೆನ್ನಾಗಿದ್ದಾಳೆ, ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ, ಮನ್ಕೊಂಡು ರೆಸ್ಟ್ ಮಾಡಿ ಸರಿಯಾಗುತ್ತೆ. ಅದಕ್ಕೆ ತರಕಾರಿ ಎಲ್ಲ ಇತ್ತು, ಅದಕ್ಕೆ ತರಕಾರಿ ಎಲ್ಲ ಫಿಲ್ ಮಾಡ್ಕೊಂಡಿದ್ದೆ. ಟೊಮೊಟೊ ಎಲ್ಲ ಬೇಗ ಹಾಕಿದ್ರೆ ರಸಮ್ಗೆಲ್ಲ ಚೆನ್ನಾಗಿರುತ್ತೆ. ಟೊಮೊಟೊ ಬೇಯಿಸ್ಕೊಂಡು ಮಾಮೂಲಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಕುಟಾಣಿ ಒಗ್ಗರಣೆ ಹಾಕ್ಕೊಂಡು ಅಷ್ಟೇ. ಟೊಮೊಟೊನ ಮಿಕ್ಸಿಲಿ ರುಬ್ಬಿಟ್ಟು ಹಾಕಬೇಕು. ಖಾರದ ಪುಡಿ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಂಡು ಚೂರು ಧನ್ಯ ಪೌಡರ್ ಅರಿಶಿನ ಪುಡಿ ಹಾಕೊಳ್ಳೋದು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಎಷ್ಟು ಕುದಿತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ, ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ಇದ್ದರೆ ಹಾಕೊಳ್ಳಿ. ಓಕೆನಾ? ಅದಕ್ಕೆ ನಾನು ನೆಂಚ್ಕೊಳಕ್ಕೆ ಏನಾರು ಬೇಕಂದ್ರೆ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಆಮ್ಲೆಟ್, ರಸಮು, ಒಂಚೂರು ತುಪ್ಪ ಹಾಕೊಂಡು ತಿಂತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸರಿ, ಅವಳಿಗೂ ಊಟ ಮಾಡಿಸ್ತೀವಿ, ಚೆನ್ನಾಗಿ ಡೈಜೆಷನ್ ಆಗುತ್ತೆ ಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಒಂದು ಕೊರಿಯರ್ ಬಂದಿತ್ತು. ನಾನು ಇದು ಮಾಡಿದ್ದೆ ಬಾಕ್ಸು, ಒಂಥರ ಬಟ್ಟೆ ಎಲ್ಲ ಇಟ್ಕೊಳಕ್ಕಾಗಲಿ, ಸ್ಯಾರಿ ಆಗಲಿ, ಪ್ರತಿಯೊಂದು ಮಕ್ಕಳು ಬಟ್ಟೆ, ನಮ್ಮ ಬಟ್ಟೆ ಎಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಸರಿ ಅಂತ ನೋಡಿದೆ. ಟೀ ಶರ್ಟು ಬಂದಿತ್ತು. ಟೀ ಶರ್ಟು ಮತ್ತು ಸ್ಟೋರೇಜ್ ಬಾಕ್ಸ್ ಎರಡು ಒಂದೇ ಅನ್ಕೊಬಿಟ್ಟಿದ್ದೀನಿ ನಾನು. ಆಮೇಲೆ ಓಪನ್ ಮಾಡಿ ನೋಡಿದೆ, ಲೂಸ್ ಟೈಟ್ ಅಂತ ಹಾಕೊಂಡು ವೇರ್ ಮಾಡಿದೆ. ಸರಿ, ಸಂಜೆ ಮೇಲೆ ನನ್ನ ಮಗಳು ಸರಿ ಸೈಕಲ್ ಹೊಡಿತೀನಿ ಅಂತಂದ್ರೆ, ಮಮ್ಮಿ ನೀನು ಓಡಿ ಅಂತ ಟ್ರೈ ಮಾಡ್ತಾ ಇದ್ದೆ ನಾನು. ಫುಲ್ ಆಗಿಸ್ತಾರೆ, ಲೈಕ್ ಮಾಡಿ.